ಓಲಾ, ಊಬರ್, ರ್ಯಾಪಿಡೋ ಇದ್ರ ಬಗ್ಗೆ ಮಾತಾಡ್ತಿದ್ವಿ. ಈಗ ಪೋರ್ಟರ್ ಅನ್ನೋ ಒಂದು ಆಪ್, ಬೇರೆ ರಾಜ್ಯದ ಆಪ್ ಕರ್ನಾಟಕಕ್ಕೆ ಬಂದು ಗೂಡ್ಸ್ ಚಾಲಕರಿಗೆ ಮಾತ್ರ ಸಂಬಂಧಪಟ್ಟಂತ ಏಜೆನ್ಸಿ ಇದು. ಗೂಡ್ಸ್ ಚಾಲಕರು ಪಾಪ 10 ಲಕ್ಷ 15 ಲಕ್ಷ ಬಂಡವಾಳಕ್ಕೆ ಅವ್ರ ಗಾಡಿ ತಂದು ನಮಗ್ ಜಾಸ್ತಿ ಬಾಡಿಗೆ ಕೊಡಿ ಅಂತ ಅವ್ರಿಗೆ ಪ್ರತಿ ತಿಂಗಳು 1,500 ಕಟ್ಟಬೇಕು. ಬ್ರ್ಯಾಂಡಿಗೆ 4,000 ಕಟ್ಟಿಸ್ಕೋಬೇಕು. ಆ ನಂತರದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಫೈನ್ ಅಂತ 5,000 ಕಟ್ಟಬೇಕು. ದುಡ್ಡು ಚಾಲಕರುಗಳದು. ಅವ್ರ ದುಡ್ಡು ಇಟ್ಕೊಂಡು ಬೇರೆ ಕಂಪ್ನಿಯವರು ಆಟ ಆಡ್ತಿದ್ದಾರೆ. ಆರಂಭದಲ್ಲಿ ಹೆಚ್ಚಿನ ಬಾಡಿಗೆ ಕೊಟ್ಟಂಗೆ ಆಮಿಷವನ್ನ ಒಡ್ಡಿ ನಂತರ ಚಾಲಕರ ದುಡ್ಡನ್ನೇ ಲೂಟಿ ಹೊಡಿತಾ ಇದ್ದಾರೆ. ಅವ್ರನ್ನೇ ಕೇಳೋಣ, ಯಾಕೆಂದ್ರೆ ಯಾವ ಮಾಧ್ಯಮದಲ್ಲೂ ಕೂಡ ಇದ್ರ ಬಗ್ಗೆ ಹೆಚ್ಚಾಗಿ ಧ್ವನಿ ಎದ್ದಿರ್ಲಿಲ್ಲ. ಕರ್ನಾಟಕ ಟಿವಿ ಮೂಲಕ ಕೇಳೋಣ. ಸರ್, ಏನಿದು ಪೋರ್ಟರ್ ಆಪ್ ಯಾವಾಗ ಶುರು ಆಯ್ತು? ಸರ್, ಇದು ಪೋರ್ಟರ್ ಆಪ್ ಅಂದ್ಬಿಟ್ಟು 2014ರಲ್ಲಿ ಬಂದಿರೋದು. ಇದು 2014ರಿಂದ ಬಂದು ಮೊದಲು ನಮಗೆ ಬಾಡಿಗೆ ಕೊಡಬೇಕಾದ್ರೆ ನಿಮಗೆ ಒಳ್ಳೆ ಬಾಡಿಗೆ ಕೊಡ್ತೀವಿ, ನಿಮಗೆ ಯಾವುದೇ ತೊಂದರೆಗಳು ಇಲ್ಲ, 500 kg ಮಿನಿಮಮ್ ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ಒಳ್ಳೆ ಚೆನ್ನಾಗಿ ಕೊಟ್ಟರು. ಸ್ಟಾರ್ಟಿಂಗಲ್ಲಿ 1 ತಿಂಗಳು 2 ತಿಂಗಳು ಬಾಡಿಗೆ ಚೆನ್ನಾಗಿ ಕೊಡ್ತಾರೆ. 2 ತಿಂಗಳಾದ್ಮೇಲೆ ನೀವು ಬೇಗ ಬಾಡಿಗೆ ಬೇಕು ಅಂತಂದರೆ ಬ್ರ್ಯಾಂಡಿಂಗ್ ಮಾಡಿಸ್ಕೊಳ್ಳಿ. ಬ್ರ್ಯಾಂಡಿಂಗ್ ಮಾಡಿಸ್ಕೊಬೇಕು ಅಂದರೆ 4,000 ರೂಪಾಯಿ ಕಟ್ಟಬೇಕು. ನೀವು 4,000 ರೂಪಾಯಿ, 4ರಿಂದ 4,500 ರೂಪಾಯಿ ಬ್ರ್ಯಾಂಡಿಂಗ್ ಮಾಡಿಸ್ಕೊಬೇಕು. ಆವಾಗ ಮಾಡಿಸ್ಕೊಂಡಾಗ ಏನಾಗುತ್ತೆ, ನಿಮಗೆ 10 ಸೆಕೆಂಡ್ ಒಳಗಡೆ ಬಾಡಿಗೆ ಸಿಗುತ್ತೆ. ಬ್ರ್ಯಾಂಡಿಂಗ್ ಮಾಡಿಸ್ಕೊಂಡಿಲ್ಲ ಅಂತಂದರೆ 20 ಸೆಕೆಂಡ್ ಆಗುತ್ತೆ. 20 ಸೆಕೆಂಡ್ ಆದಾಗ ನಾವು ಬ್ರ್ಯಾಂಡಿಂಗ್ ಮಾಡಿಸ್ಕೊಂಡಿಲ್ಲ ಅಂದರೆ 10 ಸೆಕೆಂಡ್ ನಮಗೆ ಬರೋಲ್ಲ ಬಾಡಿಗೆ. 20 ಸೆಕೆಂಡ್ವರೆಗೂ ಕಾಯಬೇಕು. 10 ಸೆಕೆಂಡ್ ಒಳಗೆ ನಾವು ಅಂಥವ್ರು ನಾವು 20 ಸೆಕೆಂಡ್ ಕಾಯಬೇಕು ಅಂತಂದಾಗ ಯಾರು ಬ್ರ್ಯಾಂಡಿಂಗ್ ಮಾಡಿಸ್ಕೊಂಡಿರ್ತಾನೋ ಅವನು 10 ಸೆಕೆಂಡಲ್ಲಿ ಬಾಡಿಗೆ ಎತ್ಕೊತಾನೆ. ಅವಾಗ ನಮಗೆ ಬಾಡಿಗೆ ಸಿಗುತ್ತೆ. ವರ್ಷಕ್ಕಲ್ಲ ಸರ್, ತಿಂಗಳ ಒಂದ್ ನಿಮಿಷ ತಿಂಗಳ ಅಲ್ಲ. ಅದು ಬ್ರ್ಯಾಂಡಿಂಗ್ ಮಾಡಿಸ್ಕೊಂಡ್ರೆ ಒಂದೇ ಸರಿ ಗಾಡಿ ಮೇಲೆ ಬ್ರ್ಯಾಂಡಿಂಗ್ ಮಾಡಿಸ್ಕೊಬೇಕು. ಅದು ತಿಂಗಳಿಗೆ ಒಂದ್ಸಲಿ ಫೋಟೋ ಹೊಡೆದು ಅವರಿಗೆ ಅಪ್ಡೇಟ್ ಮಾಡ್ಬೇಕು ನಾವು. ಆಮೇಲೆ ಸ್ಟಿಕ್ಕರ್ ಹಾಕ್ಸ್ಕೊಳಲ್ಲ ಅಂದ್ರೆ ತಿಂಗಳಿಗೆ ಒಂದ್ಸಲಿ 1,500 ರೂಪಾಯಿ ಪ್ರೀಮಿಯಂ ಅವರ ಅಮೌಂಟ್ಗೆ ಕಟ್ಟಬೇಕು ನಾವು. ತಿಂಗಳಿಗೆ ಒಂದ್ಸರಿ 1,500 ರೂಪಾಯಿ ಪ್ರೀಮಿಯಂ ಅಮೌಂಟ್ ಕಟ್ಟಿದ್ರೆ ಅವ್ರಿಗೆ 10 ಸೆಕೆಂಡ್ಗೆ ಮೊದಲೇ ಬಾಡಿಗೆ ಕೊಡ್ತಾನೆ. ಅವನಿಗೆ 10 ಸೆಕೆಂಡ್ ಮೊದಲೇ ಬಾಡಿಗೆ ಕೊಡ್ತಾರೆ. ನಾವು ಬ್ಯಾನರ್ ಹಾಕ್ಸ್ಕೊಂಡಿದ್ರೆ ನಮ್ಗೆ 10 ಸೆಕೆಂಡ್ ಆದ್ಮೇಲೆ ಕೊಡ್ತಾರೆ. ಆಮೇಲೆ ಇವರೇ ಓನ್ ಆಗಿ 500ರಿಂದ 1,000 ಗಾಡಿವರೆಗೂ ಹಾಕೊಂಡಿದ್ದಾರೆ. ಹೊರ ರಾಜ್ಯದಿಂದ ಕರ್ಕೊಂಬಂದು ಡ್ರೈವರ್ಗಳನ್ನೆಲ್ಲ ಇಟ್ಕೊಂಡು ಅವರ ಬಾಡಿಗೆಗಳನ್ನ ಹಾಕೊಳ್ತಾ ಇದ್ದಾರೆ. ಆಮೇಲೆ ಅವ್ರದ್ದು ಇನ್ನೊಂದು ಏನಪ್ಪ ಅಂತಂದ್ರೆ, ಫಸ್ಟು ಅವ್ರ ಕಂಪ್ನಿಗಳಿಗೆ, ಅವ್ರ ವೆಹಿಕಲ್ಗಳಿಗೆ ಬಾಡಿಗೆ ಕೊಡ್ತಾರೆ. ನಂತರ ನಮಗೆ ಈಗ ನಾವು ಇಲ್ಲಿಂದ ಒಂದು ಬಾಡಿಗೆ ಹೋಯ್ತಾ ಅಂತಂದ್ರೆ, ಈಗ ಎಲ್ಲ ಬಂಪ್ಸಂದ ನಾವು ಎಲೆಕ್ಟ್ರಿಸಿಟಿ ಸಿಟಿನ ಹೋಗಿರ್ತೀವಿ, ಎಲೆಕ್ಟ್ರಿಸಿಟಿನ ಬಂಪ್ಸಂದ ಎಲ್ಲ ಹೋಗಿರ್ತೀವಿ. ಈ ಕಡೆಯಿಂದ ಒಂದು ಬಾಡಿಗೆ ಹೋದ್ರೆ ನಾವು ಅಲ್ಲಿ ಗಂಟೆ ಕಾಯಬೇಕು. ಈಗ ನಾವು 12 ಗಂಟೆಗೆ ಅಲ್ಲಿ ಹೋದ್ರೆ 4 ಗಂಟೆ 5 ಗಂಟೆವರೆಗೂ ವೆಯ್ಟ್ ಮಾಡಬೇಕು. ಅಂಥವರೆಗೂ ಬಾಡಿಗೆ ಇಲ್ಲ. ಕೊಟ್ಟರು ಬಾಡಿಗೆ ಇಲ್ಲ. ಅಲ್ಲಿಂದ ನಾವು ಖಾಲಿ ಬರಬೇಕು. ಈ ಥರ ಮಾಡಿ ಅದಲ್ಲದೆ ನಮಗೆ 5% ಮೊದಲು ಕಮಿಷನ್ ಇದ್ದಿದ್ದು, ಈಗ 20% ಕಮಿಷನ್ ಮಾಡಿದ್ದಾರೆ. ಒಂದು ಬಾಡಿಗೆಗೆ ಒಂದು ಡ್ರಾಪ್. ಇಲ್ಲಿ ನಾವು ಎಲೆಕ್ಟ್ರಿಸಿಟಿ ಹೋದ್ರೆ 900 ರೂಪಾಯಿ ಬಾಡಿಗೆ ಬಂತು ಅಂದ್ರೆ 180 ರೂಪಾಯಿ ಕಮಿಷನ್ ಹೋಗುತ್ತೆ ಅವ್ರಿಗೆ. ನಾವು ಅವ್ರು 180 ರೂಪಾಯಿ ಕಮಿಷನು, ನಮ್ದೊಂದು 150 ರೂಪಾಯಿ ಡೀಸೆಲು, ನಮ್ಮ ಖರ್ಚು ಎಲ್ಲ ಕಳೆದು ನಮಗೆ ಸಿಗೋದು 500 ರೂಪಾಯಿ. 900 ರೂಪಾಯಿ ಸಿಗೋದು ನಮ್ಗೆ 500 ರೂಪಾಯಿ. ಆ ಕಡೆನ ನಾವು ಖಾಲಿ ಬರಬೇಕು. ಅದಕ್ಕೊಂದು 200 ರೂಪಾಯಿ ಡೀಸೆಲ್ ಖರ್ಚು. ನಮ್ಗೆ ಏನು ಸರ್ ಉಳಿತೈತೆ? 300 ಉಳಿತೈತೆ. ಈ ತರ ಮಾಡ್ಕೊಂಬಂದಾಗ ನಮ್ಮ ಸರ್ಕಾರ ಕೇಳಿದ್ರೆ ನಮಗೆ ಗೊತ್ತೇ ಇಲ್ಲ, ಈ ಸಂಸ್ಥೆನೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು, ಇವಾಗ ಎಲೆಕ್ಟ್ರಿಕ್ 2 ವೀಲರ್ ಒಂದು ಗಾಡಿ ಬಂದಿದೆ. ಅದು ಬಂದ್ಬಿಟ್ಟು ಅದಕ್ಕೆ ನಂಬರ್ ಪ್ಲೇಟ್ ಇಲ್ಲ, ಲೈಸೆನ್ಸ್ ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಲೈಸೆನ್ಸ್ ಇಲ್ಲ, ಯಾವ್ದು ಏನಿಲ್ಲ, ಇನ್ಸೂರೆನ್ಸ್ ಇಲ್ಲ, ಏನಂದ್ರೆ ಏನಿಲ್ಲ ಸರ್. ಅದು ಇನ್ಸೂರೆನ್ಸ್ ಇಲ್ಲ, ಮತ್ತೆ ಹೆಲ್ಮೆಟ್ ಇಲ್ಲ, DL ಇಲ್ಲ. ಈ ಎಲೆಕ್ಟ್ರಿಕ್ ಬೈಕ್ 2 ವೀಲರ್ ಬೈಕ್ ಬಂದ್ಬಿಟ್ಟು ಎಲ್ಲ ಒಂದಿಗೂ ನಮ್ಮ ಗೂಡ್ಸ್ ವೆಹಿಕಲ್ ಅಂತೂ ಹಾಳು ಮಾಡಿಕ್ಕಿದ್ದಾರೆ. ಈ ಸರ್ಕಾರ ಅಂತ ಬಂದು ಈ ಎಲ್ಲ ಸರ್ಕಾರ ಎಲ್ಲ ಒಂದಾಗೇನೆ ಇವರೆಲ್ಲ ಮಾಡ್ಕೊಂಡ್ ಬಂದಿರೋದು. ಇದು ಈ ಸರ್ಕಾರ ಸಪೋರ್ಟ್ ಕೊಡೋಲ್ಲ, ಯಾರು ಬರ್ತಾರೆ ಅದ ಮನೆಗೆ? ಸರ್ಕಾರ ಗೊತ್ತಿರುತ್ತೆ ಸರ್, ಸರ್ಕಾರ ಗೊತ್ತಿಲ್ಲ ಏನಿಲ್ಲ. ಎಲ್ಲ ಗೊತ್ತಿದ್ದನು ನಮ್ಮನ್ನಂತೂ ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ. ಇಷ್ಟೊಂದು ನೋಡಿ ನಾವು ಇವೆಲ್ಲ ಕಡ್ಲೆಕಾಯಿ, ಇದು ಪಾನಿಪುರಿ ಇವೆಲ್ಲ ಮಾಡ್ಕೊಂಡಿದ್ದಾರೆ. ಈ ಸಂಸ್ಥೆಗೆ ನಾವು ಇದಕ್ಕೂ ನಮ್ಗೆ ಎಲ್ಲ ಪರ್ಮಿಷನ್ ಕೊಟ್ಬಿಟ್ಟೆ ಎಲ್ಲ ವಿಧಾನಸೌಧಗೆ. ಸರ್, ವಿಧಾನಸೌಧಗೆ ಎಲ್ಲರೂ ನಮ್ಗೆ ಜಾಗ ಕೊಟ್ಟೆ, ನಾವು ಕಡ್ಲೆಕಾಯಿನ ಪಾನಿಪುರಿನ ಸೌತೆಕಾಯಿ ಮಾಡ್ಕೊಂಡು ಜೀವನ ಮಾಡ್ಬಿಡ್ತೀವಿ. ನಮ್ದು ಸರ್ ಇಲ್ಲೇ ಬೆಂಗಳೂರು, ನಾವು ಹಳ್ಳಿಯಿಂದ ಬಂದಿರೋದು, ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್ಕು. ನನ್ನ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್ ಇಲ್ಲಿಂದ ಬಂದಿದ್ದೀವಿ. ಸರ್, ನಾವು 2017ರಿಂದ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್. 2017ರಿಂದ ಡ್ಯೂಟಿ ಮಾಡ್ತಾ ಇದ್ರೆ ಮೊದಲು
ಎಂಟವರ್ ಲಾಗಿನ್ ಅಲ್ಲಿ ಇದ್ರೆ ಅವರೇ 250 ರೂಪಾಯಿ ಕೊಡೋರು. ಇನ್ಸೆಂಟಿವ್ ಅಂತ 250 ರೂಪಾಯಿ ಕೊಡೋರು. ಅದಾದ್ಮೇಲೆ ಇನ್ಸೆಂಟಿವ್ 50 ರೂಪಾಯಿ ಕಮ್ಮಿ ಮಾಡಿದ್ರು, ಆಮೇಲೆ ಇಲ್ದಂಗ್ ಮಾಡಿದ್ರು. ಆಮೇಲೆ ತಿರ್ಗಾ 5% ಅಂತ ಮಾಡಿದ್ರು. ತಿರ್ಗಾ 15% ಮಾಡಿ ಈಗ 18% ಮಾಡಿದಾರೆ ಸರ್. ಸರ್ ಇವಾಗ ನಮ್ಮ ಹೆಸರು, ನಮಸ್ಕಾರ ಸರ್ ಎಲ್ಲರಿಗೂ. ನನ್ನ ಹೆಸರು ಇರ್ಫಾನ್ ಅಂತ ಹೇಳಿ. ನಾವು ಪೋರ್ಟಲ್ ಡ್ಯೂಟಿ ಮಾಡ್ತಾ ಇದ್ವಿ. ಇವಾಗ ಮಾಡ್ತಾ ಇಲ್ಲ, ದಯವಿಟ್ಟು ಯಾರು ಮಾಡಬೇಡಿ ಅಂತಾನೆ ಹೇಳ್ತಾ ಇರೋದು. ಇರೋ ವಿಷಯ ಏನಂದ್ರೆ, ಯಾಕೆ ಅಂದ್ರೆ ಇವಾಗ ಇವ್ರು ಹೇಳ್ತಾ ಇದ್ರು ಇವಾಗ ಬ್ಯಾನರ್ ಹಾಕ್ಸ್ಕೋಬೇಕು, 5,000 ರೂಪಾಯಿ 4,000 ರೂಪಾಯಿ ಕೊಟ್ಟು ಹಾಕ್ಸ್ಕೋಬೇಕು ಫಸ್ಟ್ ಆಗಿ ಪ್ರೀಮಿಯಮ್. ಅದ್ ಮಾಡ್ಸ್ಕೊಂಡಿಲ್ಲ ಅಂದ್ರೆ ಪ್ರೀಮಿಯಂ ಕಟ್ಟಬೇಕು 1,500 ರೂಪಾಯಿ ತಿಂಗಳು. ಅದ್ ನಮಗೆ ಕಟ್ಟಕ್ ಆಗಲ್ಲ. ಇರೋ ವಿಷಯ ಏನಂದ್ರೆ ಅದ್ 4,000 ರೂಪಾಯಿ ಕೊಟ್ಟು ಯಾವಾಗಾರು ಮಾಡ್ಕೊಂಡ್ರೆ ಅದು ಹರ್ದಾಕ್ ಬಿಡ್ತಾರೆ. ಏನೊಂದಾಗತ್ತೆ, ಪರ್ಮಿಷನ್ ಇಲ್ಲ ಒಂದ್ ನಿಮಿಷ ಅದು ಹೇಳ್ತೀನಿ. ಅದು ಹರ್ದಾಕ್ ಬಿಟ್ರೆ ಮತ್ತೆ ಹಾಕ್ಬೇಕು. ಆದ್ರೆ ಇರೋ ವಿಷಯ ಏನಂದ್ರೆ ಪರ್ಮಿಷನ್ ಇಲ್ಲ ಅದಕ್ಕೆ. ಅದು ಹಾಕೊಂಡಾದ್ಮೇಲೆ RTO ಅವ್ರು ಹಿಡಿತಾರೆ. ಅದಕ್ಕೆ 15,000ದಿಂದ 20,000, 8,000 ರೂಪಾಯಿ, 4,000 ರೂಪಾಯಿ, 6,000 ರೂಪಾಯಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ತಾರೆ ಸರ್. ಯಾವುದೇ ರೀತಿಯಾದ ನಿಯಮ ಇಲ್ಲ ಅವ್ರಿಗೆ ಎಷ್ಟು ಹಾಕ್ಬೇಕು ಏನಾಗ್ಬೇಕು ಅಂತ ಹೇಳಿ. ಅದು ಹಾಕಿದ್ರು ಪರವಾಗಿಲ್ಲ, ಲೈಸೆನ್ಸ್ ಲ್ಯಾಪ್ಸ್ ಮಾಡ್ತಾ ಇದಾರೆ. ಇವಾಗ DL ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇವಾಗ ಇವ್ರು ಇಷ್ಟೊಂದು ಫ್ರಾಡ್ ರೀತಿಯಲ್ಲಿ ಮಾಡ್ತಾ ಇದ್ರೆ, ಗೌರ್ಮೆಂಟ್ ಇಷ್ಟು ನೋಡ್ಕೊಂಡಿದ್ರೆ ಏನ್ ಆಗತ್ತೆ? ಏನ್ ಇದಕ್ಕೆ ಏನು ಸರ್ಕಾರ ಏನು ಬೆಲೆ ಇಲ್ವಾ? ಸರ್ಕಾರಕ್ಕೆ ಯಾವ್ದೇ ರೀತಿಯಾದ ಒಂದು ಉತ್ತರನೇ ಇಲ್ವಾ ಸರ್ಕಾರ ಹತ್ರ? ಈಗ ಪೋರ್ಟರ್ ಇಂದ ಹೊರಗೆ ಬರ್ತೀವಿ ಅಂದ್ರೆ ಬೇರೆ ರಾಜ್ಯದ ಹೌದು ಸರ್, ಇವಾಗ ಆಲ್ರೆಡಿ ಇದಾರೆ ಸರ್. ಗಾಡಿಗಳೆಲ್ಲ ಹಾಕೊಂಡಿದ್ದಾರೆ ಸರ್. ಬೇರೆ ಗಾಡಿಗಳು ಬೇರೆ ಎಲ್ಲ ಬೆಳೆಯೋದಲ್ಲೇ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಹತ್ರ ಫೈಟ್ ಮಾಡಿ ನಾವು ಗುದ್ದಾಡ್ಬಿಟ್ಟು ಒಂದು ಬಾಡಿಗೆ ಹೊಡಿಬೇಕಾಗತ್ತೆ. ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನಾವ್ ಹೇಳ್ತಾ ಇದ್ದೇನೆ, ಪೋರ್ಟ್ ಅನ್ನ ಸ್ಟಾಪ್ ಮಾಡ್ಬಿಡಿ. ಬೇಡ, ಮಾಡಂಗಿದ್ರೆ ಕರೆಕ್ಟ್ ಆಗಿ ಮಾಡ್ಲಿ, ಒಂದು ಲಿಮಿಟ್ ಆಗಿರ್ಲಿ. ಆ ಲಿಮಿಟ್ ಬಿಟ್ಬಿಟ್ಟು ಜಾಸ್ತಿ ಮಾಡೋದು ಬೇಡ, ಅಷ್ಟೇ ನಮ್ಮ ಮಾತು. ಎಲ್ಲ ಮಾತಾಡಿ. ಒಂದ್ ನಿಮಿಷ ಸರ್. ಇವಾಗ ಏನಾಗಿದೆ, ಇವಾಗ ಪೋಟ್ರು ಮಾಡ್ತಾ ಇರೋದ್ರಿಂದ ಅವ್ರದೇ ಓನ್ ವೆಹಿಕಲ್ ಇಂದಾಗ ಫಸ್ಟ್ ಡ್ಯೂಟಿ ಅವರು ಕೊಡ್ತಾರೆ. ಅವ್ರು ಯಾರು ರೆಸ್ಪಾನ್ಸ್ ಮಾಡದೇ ಇದ್ದಾಗ ನಮ್ಮ ಡ್ರೈವರ್ಗಳು ಬೀಳುತ್ತೆ. ಇವಾಗ ಒಂದು ಬೈ ಚಾನ್ಸ್ ಇಲ್ಲಿಂದ ನಾನು ಹೆಬ್ಬಾಳ ಹೋಗ್ತೀನಿ, ಇಲ್ಲ ಒಂದು ದೇವನಹಳ್ಳಿ ಹೋಗ್ತೀನಿ, ಒಂದ್ ಸೈಡ್ ಬಾಡಿಗೆ ಮಾತ್ರ ಬರುತ್ತೆ ನಮ್ಗೆ. ಅಲ್ಲಿಂದ ರಿಟರ್ನ್ ಡ್ಯೂಟಿ ಬರಲ್ಲ. ಅದೊಂದು ಪ್ರಾಬ್ಲಮ್ ಇದೆ ಸರ್. ಇನ್ನು ಆಲ್ಮೋಸ್ಟ್ ಎಲ್ಲ ನಮ್ಮ ಚಾಲಕರು ಹೇಳಿದ್ದಾರೆ, ಸಸ್ಪೆಂಡು ಇದ್ರದ್ದೆಲ್ಲ ಇದೆ. ನಾವು ಯಾವತ್ತೂ ಪೋಟ್ರ ಹತ್ರ ನಮ್ಮನ್ನು ಸೇರಿಸ್ಕೊಳ್ಳಿ ನಾವು ಹೋಗಿರಲಿಲ್ಲ. ನೀವು ನಾವಿರೋ ಜಾಗಕ್ಕೆ ನೀವು ನಮ್ಮ ಸ್ಟ್ಯಾಂಡ್ಗಳಿಗೆ ಬಂದು ನಮ್ಮನ್ನ ನೀವು ಸೇರಿಸ್ಕೊಂಡ್ರಿ. ಫಸ್ಟು ನೀವು ಹೊತ್ತಾಗ ದಾರಿ ಬೇಕಿತ್ತು, ನಮ್ಮನ್ನು ಯೂಸ್ ಮಾಡ್ಕೊಂಡ್ರಿ. ಅದರಲ್ಲಿ ಡ್ರೈವರಲ್ಲಿ 99% ಅನ್ಎಜುಕೇಟೆಡ್ ಇದ್ದೀವಿ. ನಮಗೆ ಗೊತ್ತಿರಲ್ಲ, ಓದಕ್ಕೆ ಗೊತ್ತಿರಲ್ಲ. ನಾವೇನು ಮಾಡ್ತೀವಿ, ಒಂದು ಅಮೌಂಟ್ ಬರೋದು ನೋಡ್ಬಿಟ್ಟು ಎತ್ಬಿಡ್ತೀವಿ ಡ್ಯೂಟಿನ. ಬೈ ಚಾನ್ಸ್ ನಾವು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ, ನಾವು ಲೊಕೇಶನ್ ನೋಡ್ಕೊಂಡು ಹೋಗ್ಬಿಡ್ತೀವಿ. ಅವ್ರು ಹೇಳ್ತಾರೆ, ನೀನು ಏನಕ್ಕಪ್ಪ ನೀನು ಎತ್ಬಿಟ್ಟು ಓದಕ್ಕೆ ಬರ. ನಾನು ಓದಕ್ಕೆ ಬರಲ್ಲ. ನಾನು ಹೇಳ್ಬೇಕಾದ್ರೆ ನಿಮ್ಮ ಆ್ಯಪಲ್ಲಿ ಏನು ಅಪ್ಲೈ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ, ನಾನು ಓದಕ್ಕೆ ಬರಲ್ಲ, ನಾನು ಅನ್ನಿಕೆ ಹೇಳಿರೋದು. ಹಂಗಂತ ನಾವು ಹೇಳಿ ಸೇರ್ಕೊಂಡಾಗ ನೀವು ಎತ್ತಿಲ್ಲ ಅಂದ್ರೆ ತಿರ್ಗಾ ನಮ್ಮನ್ನೇ ಸಸ್ಪೆಂಡ್ ಮಾಡ್ತೀರಾ. ಆಮೇಲೆ ನಮಗೆ ಪೆನಾಲ್ಟಿ ಕಟ್ಟಿ ಅಂತೀರಾ. ಆಮೇಲೆ RTOದವ್ರು ಹೋಗ್ಲಿ, ಅವರು ಬ್ಯಾನರ್ಗೆ ಕೇಸ್ ಹಾಕ್ತಾರೆ. ನಮ್ಮ ಡಿಎಲ್ ನೀವು ಯಾಕೆ ರದ್ದು ಮಾಡ್ತೀರಾ? ನಿಮಗೆ ರದ್ದು ಮಾಡಬೇಕು ಅಂತ ಇದ್ರೆ ಸರ್ಕಾರಕ್ಕೆ ಹೋಗಿ ಪೋರ್ಟ್ರನ್ನ ರದ್ದು ಮಾಡಿ, ನಮ್ಮನ್ನ ಯಾಕೆ ರದ್ದು ಮಾಡ್ತೀರಾ? ನಾನು ಹೇಳ್ತಾರೆ, ನಾವ್ ಹೆಂಗೋ ಜೀವನ ಮಾಡ್ತಾ ಇದ್ದೋ. ಪೋರ್ಟ್ರು ಬರೋಕ್ಕಿಂತ ಮುಂಚೆ ನಾವು ಜನಗಳು ಸರ್ವಿಸ್ ಕೊಟ್ಟಿದ್ದೀವಿ ಸರ್. ನಾವು ಪಬ್ಲಿಕ್ ಸರ್ವಿಸ್ ಕೊಟ್ಟಿದ್ದೀವಿ. ಪೋರ್ಟ್ರು ಬರೋಕ್ಕಿಂತ ಮುಂಚೆನೂ ನಾವು ಸ್ಟ್ಯಾಂಡ್ಗಳಲ್ಲಿ 100-500 ನಮಗೆ ಕಸ್ಟಮರ್ ದೇವರು. ಕಸ್ಟಮರ್ ನಮ್ಗೆ ಸಾಕಿದಾರೆ ಅವಾಗಿಂದನು. ಇವತ್ತು ಕಸ್ಟಮರ್ ನಮ್ಗೆ ಸಾಕ್ತಾ ಇದ್ರು. ನಮ್ಮ ಕಸ್ಟಮರ್ ನೀವು ಕಿತ್ಕೊಂಡಿದ್ದೀರಾ. ನೀವು ಕಿತ್ಕೊಂಡು ನಿಮ್ದು ಒಂದು ಆ್ಯಪ್ ಉದ್ಧಾರ ಮಾಡ್ಕೊಂತ ಇದ್ದೀರಾ ಹೊರತು ನಮ್ಮನ್ನು ಉದ್ಧಾರ ಮಾಡ್ತಾ ಇಲ್ಲ. ನೀವು ನಿಮ್ಮ ಆ್ಯಪ್ ಬೆಳೆಸ್ಕೊಂತ ಇದ್ರೆ ಇವತ್ತು ಏನೇ ಹೋದ್ರೆ 10 ಜನ ಕಸ್ಟಮರ್ ಹೋದ್ರೆ ಮೊದಲು ಪಾಪ ಬೆಳಿಗ್ಗೆನವರು ಇಲ್ಲಪ್ಪ ನಾನು ರ್ಯಾಪಿಡ್ ಬುಕ್ ಮಾಡಿದೆ, ಪೋರ್ಟ್ರು ಬುಕ್ ಮಾಡಿದೆ, ಈ ತರ ಒಂದು ಕಸ್ಟಮರ್ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ನೀವು ಬಂದ್ಮೇಲೆ ನಮ್ಮನ್ನು ಊಟ ನೀವು ಯಾಕೆ ಕಿತ್ಕೊಂತೀರಾ? ನಾವೇನು ನಿಮ್ಮ ಹತ್ರ ಬಂದಿದ್ವಾ? ಇಲ್ಲ. ನಾವು ಯಾವುದೇ ಸಾರ್ವಜನಿಕರು ನಾವು ಹೋಗಿರ್ಲಿಲ್ಲ. ನಾವು ಡ್ರೈವರ್ಗಳು ನೀವು ಬಂದು ಇವಾಗ ಈಸ್ಕೊಂಬಿಟ್ಟು ಲಾಸ್ಟಲ್ಲಿ ಆ ಫೈನ್ ಕಟ್ಟಿ ಈ ಫೈನ್ ಕಟ್ಟಿ ಇದು ಮಾಡಿ, ಆಮೇಲೆ RTOದಲ್ಲಿ ಬ್ಯಾನರ್ ಹಾಕಿ ಹೇಳಿದ್ರೆ ಬ್ಯಾನರ್ ಹಾಕಿಲ್ಲ ಅಂದ್ರೆ ಅವ್ರು ಡ್ಯೂಟಿ ಕೊಡಲ್ಲ ಸರ್. ಅವ್ರ ಆಫೀಸು ಕಸ್ಟಮರ್ ಕೇರ್ ಎಲ್ಲ ಇದೆಯಾ? ಎಲ್ಲ ಇದೆ ಸರ್. ಕೋರಮಂಗಲದಲ್ಲಿ ಇದೆ ಆಫೀಸು. ಇವಾಗಲೂ ಏನಾಗಿದೆ ಪಾಪ, ಇವಾಗ ನಾನು ಒಂದು ಹೇಳ್ತೀನಿ, ನಮ್ಮ ಡ್ರೈವರ್ ಯೂನಿಯನ್ ಅಲ್ಲಿ ತುಂಬಾ ಜನ ಹೊಸಬ್ರು ಇದ್ದಾರೆ, ಹಳಬ್ರು ಇದ್ದಾರೆ ಸರ್. ಹೊಸಬ್ರು ಪಾಪ ಲೈನ್ ಗೊತ್ತಿಲ್ಲ, ಬದುಕಲ್ಲ ಸರ್. ಎಲ್ಲರೂ ಕಟ್ಕೊಳ್ಳೋಕ್ಕೋಸ್ಕರ ನಾವು ಬೆಂಗಳೂರಲ್ಲಿ ಇದೀವಿ. ಏನೋ ಒಂದು ಜೀವನ ಹಾಕೊಂಡು ಪೋರ್ಟ್ರಲ್ಲಿ ಬಾಡಿಗೆ ಸಿಗುತ್ತಂದ್ರೆ ಇವಾಗ ನಾವೇ ಹೇಳಿದ್ದೀವಿ ಸರ್ ಡ್ರೈವರ್ಗಳು, ಏನು 2,000 ದುಡ್ಡು ನಾವು ಹಂಗ ನಾನು ಹೋಗಿ ಅಟೆಚ್ ಮಾಡ್ತೀನಿ. ಈ ತರ ಮಾಡಿ ಅವ್ನು ಬೆಳೆದ್ಬಿಟ್ಟಿದ್ದಾನೆ ಸರ್. ಈ ತರ ಮಾಡಿ ಅವ್ನು ಬೆಳೆದ್ಬಿಟ್ಟಿದ್ದಾನೆ. ಅವ್ನು ಬೆಳೆದಿರೋದ್ರಿಂದ ಇವತ್ತು ಲೆಕ್ಕ ಹಾಕಿ ಸರ್, ಒಂದು ಸಿಂಪಲ್ ಆಗಿ ಹೇಳ್ತೀನಿ ಸರ್. ಒಂದು ಗಾಡಿಗೆ ಪ್ರೀಮಿಯಂ ಅಂತ ಮಾಡಿ 1,500 ಮಾಡಿ, ಒಂದು ಗಾಡಿಗೆ 50 ರೂಪಾಯಿ ಅಂದ್ರೆ ಸರ್, ಒಂದು ದಿನಕ್ಕೆ ಬೆಂಗಳೂರಲ್ಲಿ ಎಷ್ಟು ಗಾಡಿ ಓಡುತ್ತೆ ಸರ್? ಎಷ್ಟು ಲಕ್ಷ ಅವನಿಗೆ ಪ್ರಾಫಿಟ್? ಒಂದು ಗಾಡಿ 15% ಇದೆ, 17% ಇದೆ, 20% ಇದೆ. ಇಷ್ಟು ಪರ್ಸೆಂಟೇಜ್ ದುಡ್ಡು ಇಷ್ಟು ಕೊಡ್ತಾ ಇದೆ. ಅವ್ನು ಗೌರ್ಮೆಂಟ್ಗೆ ಏನು 1 ರೂಪಾಯಿ ಕಟ್ತಾ ಇಲ್ಲ ಸರ್. ಕರೆಕ್ಟ್ ಅಲ್ಲ? ನಾವು ದುಡ್ದಿರೋ ಶ್ರಮದಲ್ಲಿ ಅವನು ದುಡ್ಡು ಮಾಡ್ಕೊಂಡು ಹೋಗ್ತಾನೆ, ಗೌರ್ಮೆಂಟ್ಗೂ ಲಾಭ ಇಲ್ಲ. ಕೊನೆಗೆ ಅವನ ಹತ್ರ ನಾವೇ ಜೀತಾಳಾಗಿದ್ದೀವಿ. ಇದು ನಮ್ಗೆ ಅವಶ್ಯಕತೆ ಇಲ್ಲ ಸರ್. ನಾವು ಕೇಳ್ಕೊಳ್ಳೋದು ಏನಂದ್ರೆ ನಮ್ಗೆ ಪೋರ್ಟ್ರು ಬೇಡ. ಪೋರ್ಟ್ರು ಮಾಡೋ ಅಂತ ನಮ್ಮ ಚಾಲಕರಿಗೆ ಏನ್ ಹೇಳ್ತೀವಿ, ಅದಕ್ಕೆ ನಿಮ್ಗೆ ಬದ್ಧವಾಗಿ ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸಾಗ ನೀವು ಮಾಡ್ಕೊಡಿ. ಹೈಲೈಟ್ ಆಗುತ್ತೆ ಸರ್. ಇವಾಗ ನಮ್ಗೆ DL ಇಲ್ಲ ಅಂದ್ರೆ ಪೊಲೀಸರು ಫೈನ್ ಹಾಕ್ತಾರೆ, ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಫೈನ್ ಹಾಕ್ತಾರೆ. ಈ ಪೋರ್ಟ್ರ್ ಅವ್ನಿಗೆ ಅನುಮತಿನೇ ಇಲ್ಲ. ಅವನನ್ನ ಯಾಕೆ ಇವನು ಸ್ಟಾಪ್ ಮಾಡ್ತಾ ಇಲ್ಲ ಸರ್ಕಾರದವರು? ಸಾರಿಗೆ ಸಚಿವರು ಅವರು ಏನೇ ಆದ್ರೂ ಅವ್ರನ್ನ ಸ್ಟಾಪ್ ಮಾಡಕ್ ಕೇಳಿ, ಇಲ್ಲ ನಿಯತಾಗಿ ಮಾಡಕ್ ಕೇಳಿ. ಡ್ರೈವರ್ಗೆ ತೊಂದರೆ ಕೊಡಬಾರ್ದು ಅಷ್ಟೇ ನಾವು ಕೇಳ್ತಾ ಇರೋದು. ಲಕ್ಷಾಂತರ ಇಲ್ಲ, ಎಲ್ಲ ಹೊರ ರಾಜ್ಯದವ್ರೆ. ಇವಾಗ ಡ್ರೈವರ್ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ಕನ್ನಡದವ್ರು ಇದೀವಿ, ಯಾರಿಲ್ಲಿ ಭಾಷೆ ಬಗ್ಗೆ ಮಾತಾಡ್ತಾ ಇಲ್ಲ ನಾವು.
ನಾವು ಭಾಷೆ ಬಗ್ಗೆ ಮಾತಾಡ್ತಾ ಇಲ್ಲ, ದ್ವೇಷ ಮಾಡ್ತಾ ಇಲ್ಲ. ಇಲ್ಲ ಇಲ್ಲ ನಾವು ಎಕ್ಸ್ಪ್ರೆಸ್ ಮಾಡಿ ಕನ್ನಡದವ್ರು ಇದಾರಲ್ಲ ಆಫೀಸ್ಗಳಲ್ಲಿ ಕೆಲವ್ರು ಇದಾರೆ, ಕೆಲವ್ರು ಇಲ್ಲ. ಇಲ್ಲ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ನಮ್ಗೆ ನಮ್ಮ ಹತ್ರ ಒಂದು ಇನ್ಸೂರೆನ್ಸ್ ಇಲ್ಲ, ಒಂದು ಸಿಗ್ನಲ್ ಜಂಪ್ ಮಾಡ್ರೆ 7 ಸಿಗ್ನಲ್ಗಿನ ಜಾಸ್ತಿ ನೀವು ಫೈನ್ ಕಟ್ಕೊತೀರಾ. ಅನುಮತಿ ಇಲ್ದೇ ಇರೋನು ನೀವು ಹೆಂಗ್ ಬಿಟ್ಟಿದ್ದೀರಾ? ಇವ್ರು ಸ್ಟಾಪ್ ಮಾಡಿ. ಇಲ್ಲ ಇವ್ ನಿಯತ್ತಾಗಿ ಕರೆಕ್ಟಾಗಿ ನೇವಾಗಿ ಡ್ರೈವರ್ಗೆ ತೊಂದರೆ ಆಗಬಾರ್ದು, ಆ ಥರ ಮಾಡ್ಕೊಂಡು ಹೋಗಕ್ಕೆ ಹೇಳಿ. ಸರ್ ನಾನು ಹೇಳೋದು ಅಂದ್ರೆ ಇವಾಗ ಕಸ್ಟಮರ್ ಕೇರ್ಗೆ ಅವ್ರ ಕೆಲಸದವ್ರು ನಿಂತ್ಕೊಂಡಿರೋರು ನಮ್ಮವ್ರು ಇದಾರೆ, ಬೇರೆಯವರು ಇದಾರೆ. ನಮಗೆ ಲ್ಯಾಂಗ್ವೇಜ್ ಗೊತ್ತಾದ್ರೆ ಕನ್ನಡದಲ್ಲಿ ಮಾತಾಡೋಕೆ ಮಾಡಿ ಅಂತಾರೆ. ಇಲ್ಲಾಂದ್ರೆ ಅವ್ರು ಏನ್ ಮಾಡ್ತಾರೆ, ನಾನು ಕನ್ನಡ ಇರೋರಿಗೆ ಲ್ಯಾಂಗ್ವೇಜ್ಗೆ ಅಟ್ಯಾಚ್ ಮಾಡ್ಕೊಡ್ತೀನಿ ಕಾಲ್ ಸೆಂಟರ್ಗೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವು ಏನು ಇದು ಮಾಡ್ತಾ ಇಲ್ಲ. ಆದ್ರೆ ನಾವು ಹೇಳಂದ್ರೆ ಇಲ್ಲಿ ಆಲ್ಮೋಸ್ಟ್ ನಮ್ಮವ್ರ ಕೆಲಸ ಇಲ್ಲ ಸರ್, ಇರೋದು ಹೇಳ್ಬೇಕು. ಅದರಲ್ಲೂ 80% ಕರ್ನಾಟಕದಲ್ಲಿ ಇರೋರೆಲ್ಲ ಡ್ರೈವರ್ ಇರೋದು ಸರ್. 80% ಡ್ರೈವರ್ ಇದೀವಿ ನಾವು. 80% ಡ್ರೈವರ್ ಅಲ್ಲಿ ನಮ್ಗೆ ಏನು ಯೂಸ್ ಮಾಡಿಲ್ಲ ಸರ್, ಏನು ಯೂಸ್ ಮಾಡಿಲ್ಲ. ಅದರಲ್ಲಿ 38 ಆ್ಯಪ್ ಬಂದಿದೆ ಸರ್. ಎಲ್ಲಾರು ಇವಾಗ ನೋಡಿ, ನಾವು ಇವಾಗ ಪೋಟ್ರ್ ಬಗ್ಗೆ ಒಂದೇ ಮಾಡ್ತಾ ಇಲ್ಲ. ಗೂಡ್ಸ್ ಗಾಡಿಯಲ್ಲೇನೆ ಅಂಕಲ್ ಮೂವ್ ಇದೆ, ಲಾಲಾ ಮೂವ್ ಇತ್ತು, ಅದು ಹೋಗ್ತು. ಎಷ್ಟೊಂದು ಡೆಲಿವರಿ ಉಡಿ ಇದೆ, ಎಷ್ಟೊಂದು ಡೆಲಿವರಿ ಇದೆ ಸರ್. ಇನ್ನ ಇದೊಂದು ಮಾತ್ರ ಪಾಪ್ಯುಲರ್ ಆಗಿದೆ ಅಷ್ಟೇ, ಗೊತ್ತಾಗ್ತಾ ಇದೆ. ನಾವು ಎಲ್ಲಾ ಪ್ರತಿಭಟನೆ ಇವಾಗಲೇ ಅದಕ್ಕೆ ಕೇಳ್ತಾರೆ. ಇವತ್ತು ಒಬ್ಬ ಬೆಳೆದಿದ್ದಾನೆ, ಒಬ್ಬನ ಮುಚ್ಚಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದೀವಿ. ನನಗೆ ಎಲ್ಲರೂ ಸ್ಟಾರ್ಟ್ ಆದಾಗ ನಾವು ತುಂಬಾ ಕಷ್ಟ ಬೀಳ್ಬೇಕಾಗುತ್ತೆ. ಅದಕ್ಕೆ ನಮ್ಮ ಡ್ರೈವರ್ಗಳೆಲ್ಲ ಒಗ್ಗಟ್ಟಾಗಿ ಸೇರ್ಬಿಟ್ಟು ನಮಗ್ ಬೇಡ, ನಾವ್ ಹೆಂಗಿದೆ ಹಂಗೆ ಜೀವನ ಮಾಡೋಣ, ನಿಮ್ ಕಡೆಯಿಂದ ಏನೋ ಸರ್ಕಾರಕ್ಕೆ ಒಂದು ಇದು ಮಾಡಿಸ್ಕೊಡಿ ಸರ್. ಆದ್ರೆ ಒಳ್ಳೇದ್ ಮಾಡಿ.